ತುಂಬ ಸರಳ ರೆಂಬೆ ಕೊಂಬೆಗಳ ಅಂಚನ್ನು ಹಂಚು ವಸಂತನ ಕಿತ್ತ ಹುಚ್ಚು ತುಂಬ ತುಂಬ ಸರಳ ಅಸಮಾನತೆಯ ಅನ್ಯಾಯದ ಜಗತ್ತನ್ನು ಬದಲಾಯಿಸೋದು. ಹೆಚ್ಚೇನು ಬೇಕಿಲ್ಲ, ನಾವೆಲ್ಲ ಒಂದಾದ ಸರ್. ಎಲ್ಲರಿಗೂ ನಮಸ್ಕಾರ. ನಿರ್ದಿಗಂತದ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇದನ್ನು ನೀವು ಸಮತೆಯ ಹಾಡುಗಳು ಅಂತ ಕರೀಬೋದು, ಪ್ರತಿರೋಧದ ದನಿಗಳು ಅಂತ ಕರೀಬೋದು, ಅಥವಾ ನಮ್ಮ ಆತಂಕಗಳ ಅಭಿವ್ಯಕ್ತಿ ಅಂತ ಕರೀಬೋದು, ಅಥವಾ ನಮ್ಮ ಗಾಯಗಳನ್ನು ಮಾಯಿಸುವ ನಂಬಿಕೆಯನ್ನು ಹುಡುಕುವ ಒಂದು ಪ್ರಯತ್ನ ಅಂತ ಕರೀಬೋದು. ಈ ಎಲ್ಲದರ ಬಗ್ಗೆ ಮಾತಾಡುವ ಕಥೆಗಳಿವೆ, ಕವನಗಳಿವೆ, ಒಂದಷ್ಟು ಮಾತುಗಳಿದೆ ಅದರಲ್ಲಿ. ಇದು ಹಲವು ಭಾಷೆಗಳಿಂದ ತಗೊಂಡು, ಯಾಕಂದರೆ ನಾವು ಯಾವಾಗಲೂ ಒಂದನ್ನು ನಂಬಬೇಕು, ನಾವು ನಂಬಿದ್ರೂ ಕೂಡ ಭಾಷೆ ಹಲವಾರು ಭಾವ ಒಂದೇ. ಅಂದರೆ ನಮ್ಮ ಬದುಕಿನ ಇಡೀ ಎವಲ್ಯೂಷನ್ ಮನುಷ್ಯ ಎಷ್ಟೋ ಭಾಷೆಗಳನ್ನು ಮಾತಾಡ್ತಾನೆ, ಅದರ ಗತಿ ಬೇರೆ ಆಗಿರುತ್ತೆ, ಸಂಗೀತ ಬೇರೆ ಆಗಿರುತ್ತೆ, ಅದರ ದನಿ ಬೇರೆ ಆಗಿರುತ್ತೆ, ಅದರಲ್ಲಿ ಹುದುಗಿರುತ್ತೆ ಮನುಷ್ಯನ ಆತಂಕಗಳೇ, ಅವನ ಪ್ರೀತಿ, ಅವನ ವಿಲಾಸೆ, ಅವನ ಪ್ರತಿರೋಧ, ಅವನ ಚೀತ್ಕಾರ, ಅವನ ಹುಡುಕಾಟ. ಸೊ ನೀವು ಸಾಹಿತ್ಯದ ಯಾವುದೇ ಭಾಷೆಯ ಸಾಹಿತ್ಯವನ್ನು ನೀವು ಅಗದರೂ ಅದರ ಗರ್ಭದೊಳಗೆ ಅದನ್ನು ಪ್ರಸರಿಸೋದು ಮನುಷ್ಯನ ವೇದನೆಯನ್ನು, ಮನುಷ್ಯನ ಮಾತುಗಳನ್ನು ಮನುಷ್ಯ ಕೇಳಬೇಕು ಅಂದ್ಕೊಂಡಿದ್ದಾನೆ. ಈ ನಿಟ್ಟಿನಲ್ಲಿ ಇದರ ಒಂದು ಹೂಂಚವನ್ನು ನನಗೆ ಹೇಳ್ತಾ ಇದ್ದಾರೆ. ಮೊದಲಿಗೆ ನಮ್ಮ ಅನುಷ್ ಶೆಟ್ಟಿಯವರ ರಾಜುವಾದ ರಾವಣ. ಬಣ್ಣ ಹಚ್ಚಿ ರಂಗದ ಮೇಲೇರಲು ಕೆಂಪು ಬಸ್ಸಿನ ಮೆಟ್ಟಿಲ ಹತ್ತಿದನು ರಾಜು. ನಗರಕ್ಕೆ ಹೊರಟಿದ್ದ ಸಹ ಪ್ರಯಾಣಿಗರು, ಒಬ್ಬ ಟೀಚರು, ಒಬ್ಬ ಸಿವಿಲ್ ಇಂಜಿನಿಯರು ಕೇಳಿದರು ರಾಜುವನ್ನು, ವಾಟ್ ಈಸ್ ಯುವರ್ ಕೆರಿಯರು? ರಾಜು ಎಂದ, ಥಿಯೇಟರ್. ನಗರವನ್ನು ತಲುಪಿ ರಾಜು ಪೇಯಿಂಗ್ ಗೆಸ್ಟ್ ತನಗೆ ತಿಳಿದ ಕೆಲಸಗಳ ಲಿಸ್ಟ್ ಒಂದನ್ನು ಬರೆದ. ಮನೆ ಮನೆಗೆ ತಲುಪಿಸುವನು ಅಮೆಜಾನ್ ಪಾರ್ಸಲ್ಸ್, ಸಂಜೆ ಮಾತ್ರ ತಪ್ಪಿಸನು ನಾಟಕದ ರಿಹರ್ಸಲ್ಸ್. ಅವನ ರಂಗ ಬದುಕಿನದಿದು 4ನೇ ಆವೃತ್ತಿ, ಹಿಂದೆ 3 ಬಾರಿಯೂ ಇದು ಆಗಲಿಲ್ಲ ವೃತ್ತಿ. ರಂಗಭೂಮಿ ಎಂಬ ವೃತ್ತದಲ್ಲಿ ಸುತ್ತಿ ಕುಳಿತ ಪ್ರತಿದಿನ ರಾಜು ಅಷ್ಟೇ ರಂಗಭೂಮಿ ದೂನು ಇಲ್ಲಿ ಬಡತನ. ನಾಟಕದ ವೃತ್ತದಲ್ಲಿ ಎಲ್ಲ ಸರಿ ಸಮಾನರು, ಒಬ್ಬ ಕಾರ್ ಕ್ಲೀನರು ಮತ್ತೊಬ್ಬ ಬಾರ್ ಓನರು. ಕೇಳುವರು ರಾಜುವನ್ನು, ವಾಟ್ ಈಸ್ ಯುವರ್ ಫ್ಯೂಚರ್? ರಾಜು ಎಂದ, ಆಕ್ಟರ್. ರಾಜು ಎಂದ, ಐ ವಾಂಟ್ ಟು ಬಿ ಆನ್ ಆಕ್ಟರ್. ಹಳ್ಳಿಯಲ್ಲಿ ರಾಜು ಮನೆ ಕೆಳಮಧ್ಯಮ ವರ್ಗ, ಕಳೆದ ವರ್ಷವಷ್ಟೇ ತಂದೆ ಸೇರಿದರು ಸ್ವರ್ಗ. ತಂಗಿ ಮದುವೆಯಾಗಬೇಕು ನೆನಪಿಸುವರು ತಾಯಿ, ಪ್ರತಿದಿನ ಕೈ ಮುಗಿಯುವರು ಶಿವನಮ್ಮ ತಾಯಿ. ನಾಟ್ಯಶಾಸ್ತ್ರದಲ್ಲಿ ಶಿವನೇ ಮೊದಲ ವೇಷಧಾರಿ, ಕಾಪಾಡಿದ ಜಗವನ್ನು ತಾನೇ ವಿಷವ ಬೀರಿ. ರಾಜು ಕೂಡ ಬೀರಿದ ಅವಮಾನಗಳ ವಶವ, ಕೈ ನೀಡಿ ಬಾಚಿಕೊಂಡ ನಟನೆ ಅವಕಾಶವ. ರಾಜುವಿಗೆ ಜಿಮ್ಮಿನ ಅಗತ್ಯವೇ ಇಲ್ಲ, ಅವನ ಹೆಗಲ ಮೇಲಿದೆ ಜವಾಬ್ದಾರಿಗಳ ಭಾರ. ಮನೆಗೆ ಹಣವ ಗಳಿಸಲೆಂದು ಹಗಲೆಂದರೆ ದುಡಿಮನು, ಎದೆ ಕೂಡಲು ಕಾಪಾಡುತ್ತ ನಟನಾಗುವ ಕೆಲಸನು. ತಾಲೀಮನು ತಪ್ಪಿಸಲವ ಹುಡುಕಲಿಲ್ಲ ಕಾರಣ, ತಂಡದ ಹೊಸ ನಾಟಕದಿ ರಾಜುವಾದ ರಾವಣ. ಕಣ್ಣಿಗೆ ಕಾಡಿಗೆ ಹಚ್ಚಿದ ತನ್ನಯ ಕೋಪವ ಹಲ್ಲಲ್ಲಿ ಕಚ್ಚಿದ 3-4 ದೀಪಾವಳಿ ಕಂಡ ತನ್ನಯ ಅನಿಯ ಬಿಚ್ಚಿದ ಎದೆಯಲ್ಲಿ ಹೆದರಿಕೆ ಕೊಂಚ. ಬದಲಾಯಿತು ನನ್ನ ಪ್ರಪಂಚ, ರಾವಣನಾಗಿ ಕಾಲಿಟ್ಟೊಡನೆ ರಕ್ತವರ್ಣವಾಯಿತು ರಂಗಮಂಚ. ಜಟಾಟವೀಗ ಲಜ್ಜಲ ಪ್ರವಾಹ ಭಾವಿತ ಸ್ತರೇಗ ದೇವ ಲವ್ಯ ಲಂಬಿತಾಂಬು ಜಗತ್ತುಂಗ ಮಾಲಿಕ. ಮಟ್ಟ 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 ಮಟ್ಟ
ಕ್ಲೀನ್ ರೂಮಿಗೆ ಮರಳಿದವನ ತಂಡದವರು ತಪ್ಪಿ ಹಿಡಿದು ವೆಲ್ಡನ್ ರಾಜು, ಆಹಾ ಏನ್ ಪರ್ಫಾರ್ಮೆನ್ಸ್ ಕೊಟ್ಟೆ. ಅಲ್ಲೇ ಖಂಡಿತವಾಗಿ ತಾನು ಕಳಚಿ ಹೋದ ಬಟ್ಟೆ, ಮುಖ ಒರೆಸಿ ಕನ್ನಡಿಯಲ್ಲಿ ತನ್ನ ತಾನೇ ನೋಡಿದಾಗ ಹಸಿತವನ ಹೊಟ್ಟೆ, ಹಸಿತವನ ಹೊಟ್ಟೆ, ಹಸಿತವನ ಮನುಷ್ಯನ ಅಳಲನ್ನು ಕೇಳಿಸಿಕೊಳ್ಳಲಾಗದಷ್ಟು ಕೇಳಿಸ್ಕೋಬಾರದು ಅಂತ ಕೊಡುಗೆ. ಈ ಗೋಡೆಗಳ ಬಗ್ಗೆ ಒಂದು ಎರಡು ಉಲ್ಲೇಖ ಇದೆ. ಒಂದು ಇತ್ತೀಚೆಗೆ ತಮಿಳುನಾಡಿನಲ್ಲಿ ಮಧುರೆ ಹತ್ರ ಬಹಳ ತಲತಲಾಂತರಗಳಿಂದ ಅಸ್ಪೃಶ್ಯರು ಆ ಕಡೆಯವರು ಈ ಕಡೆಯವರು ಮುಟ್ಬಾರ್ದು ಅಂತ ಗೋಡೆ ಒಂದು ಕೇಸೇ ನಡೆಯಿತು. ಆ ಕೇಸಾಗಿ ಕೊನೆಗೆ ಕೋರ್ಟ್ನಲ್ಲಿ ತೀರ್ಪು ಬಂತು, ಆ ಗೋಡೆ ಕೆಡವುಬಿಡಿ ಅಂತ. ಆ ಗೋಡೆ ಕೊನೆಗೆ ಮುಂದೆ ತಂದು ಕೆಡವು ಅಲ್ಲೊಬ್ಬ ಹೆಂಗ್ ಕವಿ ತಮಿಳ್ನಲ್ಲಿ ಬರೀತಾನೆ, ಅದು ಇನ್ನೂ ಇದೆ ಅಲ್ಲಿ ಅಂತ. ಈಗ ಕಣ್ಣಿಗೆ ಕಾಣೋ ಗೋಡೆ, ಕಣ್ಣಿಗೆ ಕಾಣದೇ ಇರೋ ಗೋಡೆ. ಇಲ್ಲಿ ಒಂದು ಗೋಡೆ ಮಾತಾಡುತ್ತೆ, ಗೋಡೆಗೆ ಕಿವಿ ಇರಬೇಕು, ಅದಕ್ಕೆ ಕಿವಿ ಇಲ್ಲದ ಗೋಡೆ ಒಂದು ಮಾತಾಡುತ್ತೆ. ಕನ್ನಡೀಕರಿಸಲಾಗಿದೆ. ಜಲಿಯನ್ವಾಲ ಬಾಗ್ನಲ್ಲಿ ಇದ್ದಂತಹ ಒಂದು ಗೋಡೆ ಮತ್ತು ಪುಟ್ಟ ಮಗುವಿನ ಕೈಯೊಂದು ಮೆಲ್ಲನೆ ನನ್ನನ್ನು ಸವರಿ ಚಿತ್ರದಂತಿರುವ ತಲೆಯ ಬಣ್ಣಕ್ಕೆ ಬೆಚ್ಚಿ ಅಚ್ಚರಿಯಿಂದ ಅಮ್ಮನನ್ನು ತಿಳಿದು ರಕ್ತದ ಕಲೆಗಡೆ ಬೀಳುತ್ತಿದೆ. ಅಮ್ಮ ಮಗುವಿಗೆ ಕಥೆಯೊಂದೇ ಇದೆ. ಶತಮಾನದ ಹಿಂದಿನ ದುಡ್ಡಿನ ಕಥೆ. ಎಲ್ಲೆಲ್ಲೂ ಹುಲ್ಲಿನ ಸುರಿಮಳೆ, ಜೀವ ಉಳಿಸಿಕೊಳ್ಳಲು ಓಡುವ ಜನರ ಚೀತ್ಕಾರ, ಎದೆಯ ಗುಂಡಿಗೆ ಚಿಮ್ಮಿದ ರಕ್ತ, ಗೋಡೆಯ ತುಂಬೆಲ್ಲ ಕೆಂಪು ಚಿತ್ತಾರ, ಅಸಹಾಯಕ ನದಿಗಳೆಲ್ಲ ಹುಡುಕಿ ಹೋದ ಮೇಲೆ ಅದೇ ನೀರು. ಗೋಡೆಯ ಮೇಲಿನ ಹಸಿರಕ್ತವು ಕ್ರೌರ್ಯಕ್ಕೆ ಕೆಳಗೆ ಕಪ್ಪು, ತಲೆಯ ಸವರುತ್ತಿದ್ದ ಮಗುವಿನ ಕೈ ಮರಗೆ ನಿಟ್ಟು ಸರಿತ ಮಗು ನನ್ನ ಮೈ ಸವರುತ್ತಾಗಿ, ನೀನು ಯಾಕೆ ಓಡಿ ಹೋಗುವವರಿಗೆ ದಾರಿಯಾಗಲಿಲ್ಲ? ಅವರ ಹಸಿಯ ರಕ್ತ ನಿನ್ನನ್ನು ಕರಗಿಸಲಿಲ್ಲ. ನನ್ನೊಳಗೂ ಅದು ಅಸಹಾಯಕರಾಗಿ ಬಿಸುತ್ತಿದೆ. ಕ್ಷಮಿಸು, ನಾನೊಂದು ನತದೃಷ್ಟತೆ. ಮನ ಬಂದಾಗ ನಾ ಬಯಲಾಗ. ಇದು ಕೇಳಿಸ್ಕೊಳ್ಳೋದಿದ್ದು ಗೋಡೆ, ಆದರೆ ನನ್ನ ಪದಗಳು ಒಂದು ಕೇಳಿಸ್ಕೊಳ್ಳೋದು. ನಾನೊಂದು ಊರು, ಆದರೆ ಒಂದು ಮನೆಗೆ ಒಂದು ಒಳ್ಳೆ ತುಂಬಾ ಭಾರವಾದ ಹೆಂಗಸು. ಅವಳು ಎಷ್ಟು ಭಾರ ಇದ್ರು ಅಂದ್ರೆ ಪಾಪ ಕೂತರಿಂದ ನಿಂತ್ಕೊಳ್ಳೋದಾಗ್ತಿರಲಿಲ್ಲ. ನೋವು, ದುಗುಡ, ನಿಂತ್ಕೊಂಡು ಅವಳಿಗೆ ಸಹಿಸಲಾದಷ್ಟು ಸಂಕಟವಾಗಿ ತನ್ನ ಮಾತನ್ನು ಯಾಕೋ ಹೇಳ್ಕೊಳ್ಬೇಕು ಅಂತ ಹೋಗ್ತಾರೆ. ಆದರೆ ಹೇಳಿಸ್ಕೊಳ್ಳೋಕೆ ಯಾರು ಇಲ್ಲ. ಮಗ, ಸೊಸೆ, ಗಂಡ, ನಾನು ಕೊನೆಗೊಂದು ದಿನ ಸಂತ ತಗೊಳಕಾಗ್ತದೆ. ನಿಧಾನಕ್ಕೆ ಕಾರಣಿಲ್ಲ. ಮನೆ, ಬೀದಿ, ಕೇರಿ, ಊರು ದಾಟಿ ಹಾಳು ಬಿದ್ದು ಒಂದು ಗುಡಿಯೊಳಗೆ ಸೇರ್ಕೊಂಡು ಅಲ್ಲೊಂದು ಗೋಡೆ ಇತ್ತು. ಆ ಗೋಡೆ ಮುಂದೆ ನಿಂತು ತನ್ನೊಂದು ಸಣ್ಣ ಕಷ್ಟನ ಹೇಳ್ಕೋಬೇಕು ಅಂತ ಅನಿಸ್ತಾನೆ. ಒಂದು ಪುಟ್ಟ ಕಥೆ ಹೇಳೋದು ಧಸ್ಸತ್ತ ಗೋಡೆ ಬಿದ್ದೆ ಹೋಯ್ತು. ನೋಡ್ಕೊಳ್ತಾರೆ, ಮೈ ಸ್ವಲ್ಪ ಹಂಗಾಗಿದೆ. ಇನ್ನೊಂದು ಗೋಡೆ ನೋಡಿ ಆ ಗೋಡೆಗೆ ಇನ್ನೊಂದು ಕಥೆ ಹೇಳೋದು, ಆ ಗೋಡೆ ಹೀಗೆ ತನ್ನೆಲ್ಲ ಸಂಕಟಗಳನ್ನ ಎಲ್ಲ ಗೋಡೆಗಳಿಗೆ ಹೇಳ್ತಾ 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 ಎಲ್ಲ ಗೋಡೆಗಳು ಬಿಟ್ಟು ಹಗುರವನ್ನು ನಿಂತ್ಕೊಂಡು, ಗೋಡೆಗಳು ಕಿವಿ ಇದ್ರೆ ನಾವು ದೂರ ಆಗ್ಬೋದು. ಆದರೆ ಈ ತರ ನೋವಿನ ಭಾರಕ್ಕೆ ಬಿದ್ದು ಹೊರಗೆ ಬೀಳಬಾರ್ದಲ್ಲ. ನಾವು ಹೇಳಬೇಕು, we will have to rise.
I'll rise. I will rise. You may trod me in the very dirt, but still I'll rise. I'll rise. ಗಾಯಗಳನ್ನು ಮಾಯಿಸುತ್ತೇನೆಂದು ಬಂದವರಿಂದಲೇ ಗಾಯಗಳಾಗ್ತಾ ಇವೆ. ಅಂದ್ರೆ ಹಾಗಾದ್ರೆ ಈ ಗಾಯನ ಮಾಯಿಸಿನಿಂದ ಬಂದ್ರಲ್ಲ, ಅದು ಮಣಿಪುರ ಆಗಿರ್ಬೋದು, ಕಾಶ್ಮೀರ ಆಗಿರ್ಬೋದು, ಪ್ಯಾಲೆಸ್ಟೈನ್ ಆಗಿರ್ಬೋದು, ಇಂಥ ಉರಿಯುವ ಗಾಯಗಳಿಗೆ ಕಾರಣ ಯಾರು? ಅವ್ರು ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಆದ್ರೆ ಆ ವೃದ್ಧೆ ತನ್ನ ಮಗನಿಗೋಸ್ಕರ ಕಾಯ್ತಾ ಇರ್ತಾರೆ, ಹೆಂಡತಿ ತನ್ನ ಗಂಡನಿಗೋಸ್ಕರ, ಮಕ್ಕಳು ತಮ್ಮ ವೀರ ಯೋಧನಾದ ತಂದೆಗೋಸ್ಕರ. ನನ್ನ ಮಣ್ಣನ್ನು, ನನ್ನ ದೇಶವನ್ನು ಮಾರದವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಬೆಲೆ ತೆಗೆದವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಈಗ ಒಂದು ರಂಗಭೂಮಿ, ಒಂದು ಕವಿತೆ, ಕಲಾವಿದರು ನೀವು ಯಾಕೆ ರಾಜಕಾರಣ ಮಾತಾಡ್ತೀರಿ ಅಂತ ಹೇಳ್ತಾರೆ. ಹೀಗೆ ಒಬ್ಬ ಪ್ಯಾಲೆಸ್ಟೀನ್ ಕವಿಯನ್ನ ಕೇಳಿದ್ರು, Why don't you write something which is not political? Why don't you write something which is not political? ರಾಷ್ಟ್ರೀಯವಿல்லாத ಕವಿதை எழுதணுமெങ്കിൽ எனக்கு பட்சிகளோட பாட்டை கேட்கணும். பட்சிகளோட பாட்டை கேட்க யுத்த விமானங்கள் நிஷப்தம். Why don't you write something which is not political? Why don't you write something which is not political? ఎన్నిసార్లు చెప్పాలంటే నా గీతాల్లో రాజకీయం ధ్వనించొద్దంటే నాకు పక్షుల పాటలు వినబడాలి. పక్షుల పాటలు వినబడాలంటే యుద్ధ విమానాల రోదనాలు ఊగపోవాలి. But why don't you write something which is not political? Why don't you write something which is not political? ஒண்ணும் இல்லை சொல்றோம், நான் எழுதும் கவிதையில் அரசியல் வேண்டாம் என்றால் எனக்கு பறவைகளின் பாட்டு கேட்க வேண்டும் என்றால் யுத்த விமானங்கள் சத்தரந்து. But why don't you write something which is not political? Why don't you write something which is not political? ನನ್ನ ಕವಿತೆಯಲ್ಲಿ ರಾಜಕೀಯ ಧ್ವನಿಸಬಾರದೆಂದರೆ ನನಗೆ ಹಕ್ಕಿಗಳ ಹಾಡು ಕೇಳಿಸುವಂತಿರಬೇಕು. ಹಕ್ಕಿಗಳ ಹಾಡು ಕೇಳಿಸಬೇಕೆಂದರೆ ಯುದ್ಧ ವಿಮಾನಗಳ ಸದ್ದಾಡಬೇಕು. Don't you write something not political? Why don't you write something which is not political? ಯಾರನ್ನ ಯಾಕೆ ದ್ವೇಷಿಸ್ತೀವಿ ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಮಲ್ಲೊಬ್ಬ ಇದ್ದ ಮುಸ್ಲಿಂ ಗೆಳೆಯ, ನನ್ನ ಗೆಳೆಯನೊಬ್ಬ, ಅವನಿಗೆ ತುಂಬಾ ಒಳ್ಳೆ ಗೆಳೆಯ. ಇನ್ನೊಬ್ಬ ಇದ್ದ, ಅವನು ಮುಸ್ಲಿಮರಿಗೆ ನನ್ನ ಗೆಳೆಯನೊಬ್ಬ ಮುಸಲ್ಮಾನರಿಗಷ್ಟೇ. पहला नशा पहला खुमार. ಅಮೀರ್ ಖಾನ್, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಅಂದ್ರೆ ಬಹಳ ಅಭಿಮಾನ ನನ್ನ ಗೆಳೆಯನಿಗೆ. ಅವ್ರು ಯಾರು ಎದುರಿಸಲಿಲ್ಲ, ಕೇವಲ ಮುಸಲ್ಮಾನರಿಗಷ್ಟೇ ಇದ್ದರು. ಈ ಮಧುಬಾಲ ನರ್ಗೀಸ್ ಸಂಗೀತವನ್ನು ಗೆಳೆಯ ಆರಾಧಿಸುತ್ತಿದ್ದ. ಅವರನ್ನು ಕಪ್ಪು ಬಿಳುಪು ಬಣ್ಣಗಳಲ್ಲಿ ಕಾಣಬಯಸುತ್ತಿದ್ದ.
ಯಾರು ಹೇಳಿದ್ರಲ್ಲ, ಕೇವಲ ಮುಸಲ್ಮಾನರಿಗೆ ಅಷ್ಟೇ. तारीफ करूं क्या उसकी जिसने ತುಂಬಾ ಬೇಜಾರಾದಾಗ ಮೊಹಮ್ಮದ್ ರಫಿ ಹಾಡು ಕೇಳ್ತಾ ಇದ್ದ. ಸಾಹಿರ್ ಕವನ ಓದುತ್ತಾ ಆನಂದ ಬಾಷ್ಪ ಸುರಿಸ್ತಾ. ಅವ್ರು ಯಾರು ಕೆಳ ಹೆದರ್ತಿರ್ಲಿಲ್ಲ, ಮುಸಲ್ಮಾನರಿಗೆ ಅಷ್ಟೇ. सारे जहां से ಪ್ರತಿ ಜನವರಿ 26ರಂದು ಸಾರೇ ಜಹಾಸೆ ಅಂತ ಹಾಡ್ತಿದ್ದ. ಬಿಸ್ಮಿಲ್ಲಾ ಖಾನ್ ಶಹನಾಯಿ ಜಕೀರ್ ಅವರು ತಬಲಾ ಕೇಳ್ತಿದ್ದ. ಅವ್ರು ಯಾರು ಹೆದರ್ತಿರಲಿಲ್ಲ ಸ್ವಾಮಿ, ಮುಸಲ್ಮಾನರಿಗೆ ಅಷ್ಟೇ. ಬೇರೆಯವರಿಗೆ ಕ್ರಿಕೆಟ್ ಆಡೋದ್ರೆ ಬಹಳ ಇಷ್ಟ. ಅಜರುದ್ದೀನ್ ಬ್ಯಾಟಿಂಗ್ ಅಂದ್ರೆ ಜಹೀರ್ ಖಾನ್, ಇರ್ಫಾನ್ ಯಾರಿಗೂ ಹೆದರ್ತಿರಲಿಲ್ಲ. ಆದ್ರೆ ಮುಸಲ್ಮಾನರಿಗೆ ಅಷ್ಟೇ ಹೆದರ್ತಿದ್ರು. ಈ ಗೆಳತಿಯ ಪ್ರೀತಿಯ ಅಮರಿನಲ್ಲಿ ಗಾಲಿಬರ ಗಜಲ್ಸ್ ಹಾಡ್ತಾ ಇದ್ದ. ಫೈಜರ್ ಶಾಹಿ ಅವರಲ್ಲಿ ಯಾರಿಗೂ ಅವನು ಹೆದರ್ತಿರಲಿಲ್ಲ, ಕೇವಲ ಮುಸಲ್ಮಾನರಿಗೆ ಅಷ್ಟೇ ಹೆದರುತ್ತಿದ್ದ. ಅವನಿಗೆ ಅರಿವಿಲ್ಲದೆ ಪ್ರತಿಯೊಬ್ಬ ಮುಸ್ಲಿಮನನ್ನು ಪ್ರೀತಿಸುತ್ತಿದ್ದ. ಆದರೆ ಸುದ್ದಿಗಳು ಹಣದ ತೂಕಕ್ಕೆ ಬಲಿಯಾಗಿದ್ದ. ಆದ್ದರಿಂದಲೇ ಮುಸಲರ ಕೆರೆಗೆ ಹೋಗಲು ಹೆದರುತ್ತಿದ್ದ. ಅವನಿಗೆ ಅರಿವಿಲ್ಲದೆ ಮುಸಲ್ಮಾನರಿದ್ದರೆ ಹೆಚ್ಚಿರುತ್ತಿದ್ದ. ಇದು ನಮ್ಮ ದೇಶದ ಪರಿಸ್ಥಿತಿ. ಗಾಯಗಳಿದೆಯಲ್ಲ, ಇದು ಒಂಥರ ವಿಚಿತ್ರವಾದ ಗಾಯಗಳು. wounds are deeper than flesh. ಅದ್ರ ಕಲೆ ಗೊತ್ತಾಗಲ್ಲ. ನಾನು ಆಗಾಗ ಎಲ್ಲೋ ಹೇಳ್ತಿರ್ತಾರೆ, ಎಲ್ಲ ಒಂದು ಕಡೆ ಉಳಿದು ಕೇಳಿದ್ದಾರೆ, ದೇಹಕ್ಕಾದ ಗಾಯ ಇದೆಯಲ್ಲ ಅದು ಸುಮ್ಮನಿದ್ರೆ ವಾಸಿ ಆಗುತ್ತೆ ಸರ್. ದೇಶಕ್ಕಾದ ಗಾಯ ಸುಮ್ಮನಿದ್ದಷ್ಟು ಜಾಸ್ತಿ ಆಗುತ್ತೆ ಸರ್. ಇದೊಂದು ಇದನ್ನೇನು ಮಾಡಬೇಕು, ಈ ಗಾಯಗಳನ್ನು ಏನು ಮಾಡಬೇಕು ಅಂದ್ರೆ ನಾವು ಗಾಯಗಳನ್ನು ನಾಶ ಮಾಡ್ತೀವಿ. ನಾನು ಗಾಯಕಿನವ್ರಿಗೆ ಫೋನ್ ಮಾಡಿದೆ, ದೇವರೇ ಗಾಯಕರ ಬಗ್ಗೆ ಪದ್ಯ ಬರೀತೀನಿ ಅಂತ. ಆ ಪದ್ಯ, ಆ ಕವನ, ಆ ನೋವು, ಆ ವಿಶ್ಲೇಷಣೆ, ಆ ಗ್ರಹಿಕೆ ಗಾಯಕರು. ಸ್ವತಂತ್ರ ಬಂದು ದೇಶದ್ರೋಹಿ ಅವರ ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಒಂದು ಗಾಂಧಿಯವರ ಸ್ಮರಣೆಯಾಗಿ ಒಂದು ಫೋಟೋ ಎಕ್ಸಿಬಿಷನ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಆ ಫೋಟೋ ಎಕ್ಸಿಬಿಷನ್ ಒಂದು ಫೋಟೋ ಆಗಿತ್ತು. ಅದರಲ್ಲಿ 1948 ಮಹಾತ್ಮ ಗಾಂಧಿಯವರು ಒಂದು ಕೋಮು ಸೌಹಾರ್ದದ ಒಂದು ಸಭೆಯಲ್ಲಿ ಪಾಲ್ಗೊಂಡು ಆಫ್ಟರ್ ಫ್ಯೂ ಡೇಸ್ ಈ ಪಾಸ್ ಇದೆ ಅಂದ್ರೆ ಬಡ್ಡಿ ಮಕ್ಕಳ ಅವ್ರು ಪಾಸ್ ಸ್ಕೀಮ್ ಬೈ ಫಸ್ಟ್ ಟೆರರಿಸ್ಟ್ ಆಫ್ ದಿಸ್ ಕಂಟ್ರಿ. ಇತ್ತೀಚೆಗೆ ಅತುಲ್ ಕುಲಕರ್ಣಿ ಅವರು ಹೋಗಿದ್ರು. ಗಾಂಧಿ ಒಂದು ಲೆಟರ್ ಬರೆದಿದ್ದಾರೆ ಮರಾಠಿ. ಅದನ್ನ ಕನ್ನಡೀಕರಿಸಿ ನಾವು ನಮ್ಮ ಧಾರವಾಡ ಕನ್ನಡದಲ್ಲಿ ಮಹಾತ್ಮ ಗಾಂಧಿ ಬಗ್ಗೆ ಈ ಪತ್ರವನ್ನು ಓದ್ತೇವೆ. ಬಾಪು ಅಲ್ಲ, ನೀ ಯಾಕೆ ಸಾಯೋರಪ್ಪ? ನೋಡಪ್ಪ, ಹಿಂಗೆಲ್ಲ ಮಾಡ್ಬಾರ್ದು. ಒಮ್ಮೆ ಕೊಂದಾರಲ್ಲ ಸತ್ತು ಅಲ್ವಾ? ಬದುಕಿನ ಕೊಂಡು ಭಾಳ ಬಂದೂಕಿನ ಗುಂಡು ಭಾಳ ತೃಪ್ತಿ ಆಗ್ಯಾವ. ನೀವು ವರ್ಷ ವರ್ಷ ಖರೀದಿ ಮಾಡಕ್ಕೆ ಕಳ್ಸಕತ್ತಿ. ನಿನ್ನ ಕೊಂದವರು ತಲೆಮಾರುಗಳ ಸತ್ತು ಹೋಗ್ಯಾರ. ನಿನಗೆ ಸತ್ತು ಆಯಾಸ ಆಗಿಲ್ಲ. ಬಾಪು ಈಗೆಲ್ಲ ಹಠ ಹಿಡಿಬಾರ್ದು. ಅವನು ಕೊಂದಾರಲ್ಲ ಸತ್ತು ಹೋಗಪ್ಪ. ಒಂದ್ಸಲ ಸಾಯಿಸೋದು ನೀ ಸಾಯಲ್ಲ. ಮತ್ ಎಷ್ಟು ಕೆಲವರು ನೀನು ಗುರ್ತಾ ಹೋಗ್ತಿಲ್ಲ. ಎಷ್ಟು ಅವಮಾನ ಮಾಡಿದ್ರು, ಎಷ್ಟು ಕೆಸರಿಸಿದ್ರು, ನಿನಗೆ ಅಂಟುದೇ ಇಲ್ಲನೇ ಅಜ್ಜ. ಹಿಂಗೆಲ್ಲ ಅವ್ರನ್ನ ಸೋಲಿಸ್ತಾರೆ ಅಂತ ಯಾರ ಒಬ್ಬ ಕೊಂದಾರಲ್ಲ ಸತ್ ಹೋಗ್ಬಿಡ್ಬಪ್ಪ. ಒಂದು ಮಾತು ಅವ್ರಿಗೆ
ಇನ್ನೊಂದು ಅವಕಾಶ ಕೊಟ್ಟೇನೆ. ನೋಟ್ ಮ್ಯಾಗಿನ ಜಾಗ ಖಾಲಿ ಮಾಡಿ ಸತ್ಕಿ ಸನ್ಮತಿ ಈ ಕಥೆ ಎಲ್ಲ ಹೇಳೋಣ. ಕೊಂದವ್ರನ್ನ ಹೆಂಗೆ ಕೊಂದ್ರೆ ಹ್ಯಾಂಗ ಅಂತ ಒಂದು ಕೊಂದಾರಲ್ಲ ತಪ್ಪು ಹೋಗ್ಬಿಡ್ಬಪ್ಪ. ಈ ನಾವು ಅವ್ನು ಸೋಲ್ಸೋದು ಅಂದರೆ ಯಾರು ತೆಗಿಪ ಎಷ್ಟು ಮಂದಿ ಅದಾರ, ಏನು ಕತಿ ಸರಿ ಬಿಡು. ನಿನ್ನ ಜೊತೆ ಯಾಕೆ ಮಾತು, ಅವ್ರಿಗೂ ಯಾಕೆ ತ್ರಾಸು ಪಾಪ. ಮುಂದಿನ ವರ್ಷ ಕರೆನೇ ಸಾಕು. ಓಕೆ ಬಾಯ್. ನಿರ್ದಿಗಂತ ಇಂಥ ಪರಿಸ್ಥಿತಿಯಲ್ಲಿ ನಿರ್ದಿಗಂತರಿಗೆ ನಾವು ನೀವೆಲ್ಲರೂ ಒಂದು ಕಾವ್ಯದ ಜೋಡಿಗೆಯಲ್ಲಿ ಕರ್ಕೊಂಡು ಹೋಗಬೇಕಾಗಿದೆ. ನಮ್ಮ ಕಲೆ, ನಮ್ಮ ಹಾಡು, ನಮ್ಮ ನಾಟಕ ಪ್ರೀತಿಗೋಸ್ಕರ ಪಾಪ ಹುಟ್ಟಿಸುವ ತುಂಬ ಮುಖ್ಯವಾದ ಒಂದು ಸಂವೇದನೆಯನ್ನು ಉಳಿಸ್ಕೊಂಡ ಕಾವ್ಯದ ಜೋಡಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.